ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ಬಸವರಾಜ ಶಿವಗಂಗಾ, ಶಾಸಕ ಬಸವರಾಜ ಶಿವಗಂಗಾ ಇವರಿಬ್ಬರ ಮಧ್ಯೆ ಸದ್ಯ ವಾಕ್ಸಮರ ನಡೀತಾ ಇದೆ. ಶಿವಗಂಗಾ ವಿರುದ್ಧ ಕ್ಯಾಸಿನೋ ಮತ್ತು ಮರಳು ದಂಧೆಯ ಆರೋಪವನ್ನು ರೇಣುಕಾಚಾರ್ಯ ಮಾಡಿದರು. ಈ ಆರೋಪಕ್ಕೆ ಸಿಡಿದೆದ್ದಿದ್ದಾರೆ ಚನ್ನಗಿರಿ ಕೈ ಶಾಸಕ. ಕ್ಯಾಸಿನೋ ಆಡಿದ್ದು ನಿಜ ಆದರೆ ಬನ್ನಿ ಪ್ರಮಾಣ ಮಾಡಿ, ಮಹಾರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಿ ಅಂತ ಪ್ರಮಾಣಕ್ಕೆ ಆಹ್ವಾನಿಸಿದ್ದಾರೆ ಬಸವರಾಜ ಶಿವಗಂಗಾ. ರೇಣುಕಾಚಾರ್ಯ ಅವರಿಗೆ ಶಿವಗಂಗಾ ಸವಾಲು ಹಾಕಿದ್ದಾರೆ. ಮರಳು ದಂಧೆ ಮಾಡ್ತಿರ್ಲಿಲ್ಲ, ಮರಳು ವ್ಯಾಪಾರ ಮಾಡ್ತಾ ಇದ್ದೆ, ಬಿಚ್ಚಿಡ್ತೀನಿ ಅಂತೀಯಲ್ಲ, ಬಟ್ಟೆ ಬಿಚ್ಚಿಡಬೇಕು ಮತ್ತೇನೂ ಆಗಲ್ಲ, ಜಯಲಕ್ಷ್ಮಿ ಯಾರು ಅನ್ನೋದನ್ನ ಮರೆತು ಬಿಟ್ಟಿದೀಯಾ ಅಂತ ಬಸವರಾಜ ಶಿವಗಂಗಾ ರೇಣುಕಾಚಾರ್ಯಗೆ ಪ್ರಶ್ನಿಸಿದ್ದಾರೆ. ಯಾರ ಮನೆಗೆ ಗಂಡು ಹೆಣ್ಣು ಮಕ್ಕಳನ್ನ ಕಳಿಸಿದ್ದೀಯಾ ಅನ್ನೋದು ನನಗೆ ಗೊತ್ತಿದೆ ಅಂತ ಬಸವರಾಜ ಶಿವಗಂಗಾ ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವನಿಗೆ ಕಳ್ಳು ಕದ್ದು ಮರಳು ಹೊಡ್ತಿದ್ದ, ಅವನ ಮಲ್ಲಿಕಾರ್ಜುನ್ ಕದ್ದು ಮರಳು ಹೊಡ್ತಿದ್ದ. ಅವನಂತ ನಾವು ಹಗಲ್ ತೋರಣೆ ಮಾಡಲ್ಲ. ಅವ್ರ ದಂಧೆಗಳು ಏನು ಹೇಳ್ಬೇಕಾ? ನೋಡ್ ನನಗಿಂತ ಚೆನ್ನಾಗಿ ಗೊತ್ತಿದ್ದೆ. ನನಗಿಂತ ನಾನ್ ಬೇಡ, ರೈತರು ಏನ್ ಮಾಡ್ತಾರ ಆಮೇಲೆ ಎಲ್ಲ ನನ್ನ ಕ್ಷೇತ್ರದಲ್ಲೇ ಕದ್ದು ಮರಳು ಹೊಡ್ತಿದ್ದವನು ಚನ್ನಗಿರಿ ಶಾಸಕ ಅಂತ ಹೇಳ್ತಿರ್ಲ, ನನ್ನ ಕ್ಷೇತ್ರದಲ್ಲಿ ಕದ್ದು ಮರಳು ಹೊಡಿತಿದ್ದ. ಅವಾಗ ನಾನು ಬಂಧಿಸಕ್ ಪ್ರಯತ್ನ ಮಾಡಿದೆ. ಇದೇ ಮಾಡ್ರಾಳ್ ಮಲ್ಲಿಕಾರ್ಜುನ್ ಹೋಗ್ಲಿ ಬಿಡೋಣ ಪಾಪ ಅಂತ ಹೇಳಿದೆ. ಮಲ್ಲಿಕಾರ್ಜುನ್ ಯಾವ್ದೋ ಇದ್ರಲ್ಲಿ ಗೆದ್ದ, ಲಕ್ಕಿ ಲಾಟ್ರಿಯಲ್ಲಿ ಗೆದ್ದದ್ದು. ಆ ಲಾಟ್ರಿಯಲ್ಲಿ ಗೆದ್ದದಕ್ಕೆ ಏನ್ ಹಂಗ ನೋಡೋ ಪ್ರಚಾರಕ್ಕೋಸ್ಕರ ಏನ್ ಬೇಕಂತ ಹೇಳಿಕೆ ಕೊಡ್ತಾನೆ. ನಾವೆಲ್ಲ ಶಾಶ್ವತ ನಿರುದ್ಯೋಗಿಗಳಾಗ್ತೇವೆ, ತಡ್ಕೊಳ್ರಿ, ವೇಟ್ ಅಂಡ್ ಸಿ. ಎಚ್ಚರಿಕೆ ಕೊಡ್ತೀನಿ. ಇನ್ನೊಂದ್ಸರಿ ನನ್ನ ಬಗ್ಗೆ ಮಾತಾಡಿ, ನಮ್ಮ ರೈತರ ಹೋರಾಟ ಬಗ್ಗೆ ಎಚ್ಚರಿಕೆ ಮಾತಾಡಿದ್ರೆ, ರೈತರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಎಚ್ಚರಿಕೆ ಬಿಡಿ. ನಿನ್ನ ಆಗಲ್ ತರ ಏನ್ ದಂಧೆಗಳು ನಾನು ಬಯಲಿಗೆ ಹೇಳ್ತೀನಿ, ಹಿಂಗೆ ಈ ತರ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತೀನಿ ನಾನು. ಕೆಸಿನೋ ನಡೆಸ್ತಿದ್ದೀವಿ ಅಂತ ಹೇಳಿದ್ರಿ. ಎಲ್ಲಾದರೂ ಯಾವುದೇ ಕೆಸಿನೋದಲ್ಲಿ ಕೇವಲ 0.01% ಪಾರ್ಟ್ನರ್ಶಿಪ್ ಇದ್ರೂ ಕೂಡ ಒಂದನೇದು. ಎರಡನೇದು ಇಸ್ಪೀಟ್ ನಡೆಸ್ತಿದ್ದೀರಿ ಅಂದ್ರಿ. ಎಲ್ಲಾದರೂ ಒಂದೇ ಒಂದು ಕೇಸ್ ನಾನು ಇಸ್ಪೀಟಿನ ಬಗ್ಗೆ ದಾಖಲೆಗಳಿದ್ರೆ, ಅಥವಾ ಎಲ್ಲರೂ ಇಸ್ಪೀಟ್ ನಡೆಸೋದ್ರ ಬಗ್ಗೆ ದಾಖಲೆಗಳಿದ್ರೆ. ಮೂರನೇದು ಐ ಪಿ ಎಲ್ ಬೆಟ್ಟಿಂಗ್ ದಂಧೆ, ಅದರಲ್ಲೂ ಸಹ ಏನಾದ್ರು ಭಾಗಿಯಾಗಿರೋ ಒಂದು ಕೇಸ್ ಅಥವಾ ಯಾವ್ದಾದ್ರು ನಿಮ್ಮಲ್ಲಿ ಪ್ರೂಫ್ ಇದ್ದರೆ, ಜೊತೆಗೆ ಈ 3 ಆರೋಪಗಳಿಗೆ ಮೊದಲನೇಗೆ ಉತ್ತರ ಕೊಡ್ತೀನಿ. ತಾವೇನು 3 ಆರೋಪ ಮಾಡಿದಿರಿ, ನೀವು ಮಾಜಿ ಸಚಿವರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ನೀವು ನಿಮ್ಮನ್ನು ಸ್ವಾಮಿ ಗುರುಗಳು ಅಂತ ನಾವೆಲ್ಲ ತಮ್ಮ ಪಾದ ಪೂಜೆ ಮಾಡಿದ್ವಿ. ಆದರೆ ನೀವು ಈ ಲೆವೆಲಿಗೆ ಯಾವುದೋ ಒಂದು ರಾಜಕೀಯ ತೀಟೆಗೋಸ್ಕರ ಅಥವಾ ಟಿ ವಿ ಮೀಡಿಯಾದಲ್ಲಿ ಕಂಡು ನಿಮ್ಮ ಏನು ಟೆಂಪ್ಟೇಷನ್ ಆಗ್ತೀರಿ, ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ನೀವು ಯಾವ ರೀತಿ ಟೆಂಪ್ಟ್ ಆಗ್ತೀರಿ ಅನ್ನೋದು. ಇಲ್ಲಿವರೆಗೆ ಯಾವ್ದಾರು ಒಂದು ಮೀಡಿಯಾ ಮುಂದೆ ಸಮಾಧಾನವಾಗಿ ಮಾತಾಡಿರೋದು ಒಂದು ತುಣುಕಿದ್ರೆ ಕಳಿಸಿ. ಏನು 3 ದಂಧೆಗಳ ಬಗ್ಗೆ ಮಾತಾಡಿದಿರಿ, ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಗಿಲಿಗೆ ಬಂದು ನಿಲ್ಲಕ್ಕೆ ರೆಡಿ ಇದ್ದೀನಿ. ಅದಕ್ಕಿಂತ ಮುಂಚೆ ತಾವು ಏನು ಆರೋಪ ಮಾಡಿದ್ದೀರಿ, ತಾವು ನಮ್ಮ ಚನ್ನಗಿರಿಯ ಗುರು ಮಹಾರುದ್ರಸ್ವಾಮಿ ಮಾಯನೊಳೆಯ ದೇವಸ್ಥಾನಕ್ಕೆ ಬಂದು ನಾನೇನು ಈ 3 ಆರೋಪ ಮಾಡಿದ್ದೀನಿ, ಈ ಆರೋಪ ಸಂಪೂರ್ಣ ಸತ್ಯ ಅಂತೇಳಿ ತಾವು ಪ್ರಮಾಣ ಮಾಡಬೇಕು. ನಾನು ಯಾವುದೇ ಈ ಒಂದು ದಂಧೆಗಳಲ್ಲಿ, ಏನು ಕಾನೂನು ಬಾಹಿರ ದಂಧೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಸಹ ಪ್ರಮಾಣ ಮಾಡಕ್ಕೆ ಸಿದ್ಧಿದ್ದೀನಿ. ದಯಮಾಡಿ ಇದನ್ನು ಭಾಳಷ್ಟು ತಾವು ಭಾಳ ಒತ್ತಡದಲ್ಲಿ ಹೇಳಿದಿರಿ. ಅದರಲ್ಲೂ ಸಹ ತಾವು ಸುಮ್ಮನಿದ್ರೆ ಏನಾಗ್ತಿರ್ಲಿಲ್ಲ, ಮತ್ತು ಹಿಂದೆಲ್ಲ ಕೇಳಿದಿರಿ, ಹಿಂದೆ ಯಾರೂ ಸಹ ಮಾತಾಡಿಲ್ಲ. ತಾವೇ ಅದನ್ನು ಮತ್ತೇನೋ ಅಂತ ಒತ್ತಿ ಕೇಳಿದ್ರೆ ಅಲ್ಲೇ ಗೊತ್ತಾಗ್ತದೆ ಸುಳ್ಳನ್ನ ಸತ್ಯ ಮಾಡೋಕ್ಕೆ ಯಾವ ರೀತಿ ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಅಂತ. ತಾವು ಮೊದಲು ಮಹಾರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಬೇಕು, ಇಲ್ಲ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಒಂದನೇದು. ಎರಡನೇದು, ತಾವೇನು ಮರಳು ದಂಧೆ ಬಗ್ಗೆ ಮಾತಾಡಿದ್ದೀರಿ. ಮರಳು ದಂಧೆ ಅಲ್ಲ, ಅದು ಮರಳು ವ್ಯಾಪಾರ. ನಾನು ಸಹ ಸರ್ಕಾರಿ ಟೆಂಡರ್ಗಳನ್ನ ತಗೊಂಡು ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ನಡೆಸ್ತಾ ಬಂದಿದ್ದೆ. ನನಗೆ ಹಿಂದೆ ಮರಳು ಬಸಣ್ಣ ಅಂತಲೇ ಸುಮಾರು ಜನ ಸ್ನೇಹಿತರು ಸೇವ್ ಮಾಡ್ಕೊಂಡಿಲ್ಲ. ಅದು ವ್ಯಾಪಾರ, ಅದು ದಂಧೆ ಅಲ್ಲ. ಅದೇ ರೀತಿ ಮರಳು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ತಾವು
ನಮ್ಮ ಗಾಡಿಗಳಲ್ಲಿ ನಮ್ಮ ಪಾಲುದಾರರ ವೆಹಿಕಲ್ಗಳಲ್ಲಿ ಯಾರ್ಯಾರ ಮನೆ ಭದ್ರಾವತಿಯಲ್ಲಿ ಯಾರ ಮನೆ ಕಳಿಸಿದ್ರಿ? ಉತ್ತರ ಕೊಡಬೇಕು. ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಮಾಡಿರುವಂಥ ಆರೋಪಗಳಿಗೆ ಬಸವರಾಜ್ ಶಿವಗಂಗಾ ಕೊಟ್ಟಿರುವಂಥ ಉತ್ತರ ಗಮನಿಸ್ತಾ ಇದ್ದೀರಿ. ದೇವಸ್ಥಾನಕ್ಕೆ ಬನ್ನಿ ಪ್ರಮಾಣ ಮಾಡೋಣ ಅಂತ ಆಹ್ವಾನ ಕೊಟ್ಟಿದ್ದಾರೆ. ನೀವು ನನ್ನ ಮೇಲೆ ಮಾಡಿರುವಂಥ 3 ಆರೋಪಗಳು ನಿಜ ಅಂತಾದರೆ ದೇವರ ಮುಂದೆ ಪ್ರಮಾಣ ಮಾಡಿ, ಅದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಬಸವರಾಜ್ ಶಿವಗಂಗಾ ಪ್ರಶ್ನಿಸ್ತಾ ಇದ್ದಾರೆ. ಈ ಆಹ್ವಾನವನ್ನು ರೇಣುಕಾಚಾರ್ಯ ಸ್ವೀಕರಿಸ್ತಾರಾ ಅನ್ನೋದು ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.